ನಮಸ್ಕಾರ. ನಿಜವಾಗ್ಲೂ ಭೂಮಿ ಮೇಲೆ ದೇವರಿದ್ದಿದ್ರೆ ಖಂಡಿತವಾಗ್ಲೂ ಬಡವರನ್ನದೇ ಇರ್ತಿರಲಿಲ್ಲ. ಮಧ್ಯಮ ವರ್ಗದವರೇ ಅನ್ನೋದೇ ಇರ್ತಿರಲಿಲ್ಲ ಅನಿಸುತ್ತೆ ಅಲ್ವಾ? ಆ? ಈಗ ಹಿಂದಿನ ಕಾಲದಲ್ಲಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ, ನೂರಾರು ವರ್ಷಗಳು ತಗೊಳ್ಳೋಣ ಹಿಂದ್ಗಡೆ, ಕೂಡು ಕುಟುಂಬಗಳು ಅಂತ ಇರ್ತಿದ್ವು. ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಸೊಸೆಗಳು, ಎಲ್ಲರೂ ಪ್ರತಿಯೊಬ್ಬರು, ಅಕ್ಕ ತಂಗಿಗಳು ಎಲ್ಲ ಕೂಡು ಕುಟುಂಬ ಅಂತ ಇರ್ತಿದ್ವು. ಜಾಯಿಂಟ್ ಫ್ಯಾಮಿಲಿಗಳು ಅಂತ. ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟಿದ್ದಾವೆ. ಗಂಡ ಹೆಂಡ್ತಿ ಮದುವೆ ಆದಮೇಲೆ ಹೊರಗಡೆ ಬಂದುಬಿಡೋದು. ಮೊದಲೆಲ್ಲ 3 4 5 ಮಕ್ಕಳು, 6 ಮಕ್ಕಳು, 8 10 ಮಕ್ಕಳು, 12 ಮಕ್ಕಳು ಮಾಡ್ಕೊಳೋರು. ಇವಾಗ 2 ಮಕ್ಕಳಿಗೆ ಬಂದಿದ್ದಾರೆ. ಅದರಲ್ಲೂ 1 ಮಕ್ಕಳಿಗೂ ಬಂದಿದ್ದಾರೆ. ಎಷ್ಟೋ ಜನ ಮದುವೆನೇ ಆಗಲ್ಲ ಅಂತಾರೆ ಇವಾಗ. ಮಕ್ಕಳೇ ಬೇಡಪ್ಪ ನಮಗೆ ಅಂತಾರೆ. ಈ ಸಂಸಾರ ಜಂಜಾಟಗಳೇ ಬೇಡ ಅಂತಾರೆ. ಯಾಕೆ ಅಂತಂದರೆ ಇವಾಗ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಏನು ಮಾಡಿದರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ದೇವ್ರೆಲ್ಲಿದ್ದಾನೆ ಹಂಗಾದ್ರೆ? ನಿಜವಾಗ್ಲೂ ಭೂಮಿ ಮೇಲೆ ದೇವ್ರಿದಾನ? ದೇವ್ರಿದ್ದಿದ್ರೆ ನಾವಿಷ್ಟೆಲ್ಲ ಪೂಜೆ ಪುನಸ್ಕಾರ, ವ್ರತ, ಯಾಗ, ಯಜ್ಞ, ಉರುಳು ಸೇವೆ, ಮಂತ್ರಗಳು, ಸ್ತೋತ್ರಗಳು, ಹೋಮಗಳು, ಹವನಗಳು, ಪಾದಯಾತ್ರೆ, ಉರುಳು ಸೇವೆ, ವ್ರತ, ಪ್ರತಿ ವರ್ಷ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ತಪ್ಪದಲೇ ಮಾಡ್ತೀವಿ. ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಹೋಮ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ, ಹರಕೆ ಹೊತ್ಕೊತೀವಿ, ಪಾದಯಾತ್ರೆ, ಉರುಳು ಸೇವೆ, ದಾನ ಧರ್ಮಗಳು ಮಾಡ್ತೀವಿ. ಬಡವರಿಗೆ, ಬಗ್ಗರಿಗೆ, ಪ್ರಾಣಿಗಳಿಗೆ, ಪಶು ಪಕ್ಷಿಗಳಿಗೆ ದಾನ ಮಾಡಬೇಕು, ಊಟ ಹಾಕಬೇಕು ಅಂತಾರೆ, ಅದನ್ನೆಲ್ಲ ಮಾಡ್ತೀವಿ. ಕಷ್ಟದಲ್ಲಿರೋರಿಗೆ, ಬಡವರಿಗೆ ಎಲ್ಲ ಸಹಾಯ ಮಾಡ್ತೀವಿ, ಧನ ಸಹಾಯ ಮಾಡ್ತೀವಿ. ಆದರೂ ನಮಗೆ ಯಾಕೆ ಕಷ್ಟ ತಪ್ಪಲಿಲ್ಲ? ದೇವರೆಲ್ಲದಾನೆ ಹಂಗಾದರೆ ಭೂಮಿ ಮೇಲೆ? ದೇವರೇ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ನಾವು ಮಾತಾಡ್ತಿರ್ತೀವಿ. ಖಂಡಿತವಾಗ್ಲೂ ಅದಕ್ಕೆ ದೇವರು ಶ್ರೀಮಂತರನ್ನ ಯಾಕೆ ಸೃಷ್ಟಿ ಮಾಡಿರೋದು ಗೊತ್ತಾ? ಬಡವ್ರನ್ನ ಮೇಲೆತ್ತಲಿ ಅಂತ. ಶ್ರೀಮಂತರನ್ನ ಕೋಟ್ಯಾಧಿಪತಿಗಳು, 100 ಕೋಟಿ, 1000 ಕೋಟಿ ಒಡೆಯನ್ನ ಯಾಕೆ ಮಾಡಿರ್ತಾರೆ ಅಂದರೆ, ಭೂಮಿನ ಭಗವಂತ ಏನಕ್ಕೆ ಬಿಟ್ಟಿರೋದು? ಹಂಚ್ಕೊಂಡು ತಿನ್ನಿ ಅಂತ. ಪ್ರತಿಯೊಂದು ಭೂಮಿ ಮೇಲೆ ವಾಸ, ಪ್ರತಿಯೊಂದು ಭೂಮಿ ಮೇಲೆ ಸಿಗುತ್ತೆ. ನಾವು ಮಣ್ಣಿಗೆ ಹೋಗೋದು ಭೂಮಿಗೆ ಕೊನೆಗೆ. ಎಲ್ಲ ಭೂಮಿನ ಹಂಚ್ಕೊಂಡು ತಿನ್ನಿ ಅಂತ ಭಗವಂತ ಬಿಟ್ಟಾಗ, ಅದಕ್ಕೆ ಭಗವಂತ ಏನಕ್ಕೆ ರಿಚ್ ಪೀಪಲ್ಸ್, ಮಧ್ಯಮ ವರ್ಗದವರು, ಬಡವರು ಅಂತ ಯಾಕೆ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅಂದರೆ, ಕರೋಡ್ಪತಿಗಳು, ಕೋಟ್ಯಾಧಿಪತಿಗಳು ಇರೋರು ಕೆಳಗಿರೋರನ್ನ ಮೇಲೆತ್ತಲಿ ಅಂತ. ದೇವರೇ ಎಲ್ಲರೂ ಬಂದು ಮಾಡಬೇಕು ಅನ್ನೋಕ್ಕಾಗಲ್ವಲ್ಲ ದೇವ್ರ ಕೈಲಿ. ಹಂಗಾಗಿ ಶ್ರೀಮಂತರನ್ನ ಸೃಷ್ಟಿ ಮಾಡಿರೋದು ಇದಕ್ಕೇನೆ. ನಿನಗೆ 100 ಕೋಟಿ, 1000 ಕೋಟಿ ಕೊಟ್ಟಿದ್ದೀನಿ ಅಂದರೆ ಹಂಚಪ್ಪ, ಹಂಚ್ಕೊಂಡು ತಿನ್ನು ಅಂತ. ಬಟ್ ಅದು ಅರ್ಥ ಆಗಲ್ಲ, ಯಾರೂ ಮಾಡಲ್ಲ, ಕಷ್ಟ, ಎಲ್ಲೋ ಕಡಿಮೆ ಇದು ಅಂತ. ಸೊ ಹಿಂಗಾಗಿ ಎಷ್ಟೋ ಕಡೆ ಮಾತಾಡ್ತಿರ್ತಾರೆ. ನಿಜವಾಗ್ಲೂ ದೇವ್ರಿದಾನ? ಭೂಮಿ ಮೇಲೆ ದೇವ್ರಿದ್ದಿದ್ರೆ ನಾವು ಬಡವರನ್ನದೇ ಇರ್ತಿರಲಿಲ್ಲ. ಎಷ್ಟು ಕಷ್ಟಪಟ್ಟು ಬೆಳಗಿನ ಜಾವ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ದುಡಿತೀವಿ. ಇಲ್ಲಿವರೆಗೂ ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ, ಒಂದು ಅಪಾರ್ಟ್ಮೆಂಟ್ ಇಲ್ಲ, ಭೂಮಿ ತಗೊಂಡಿಲ್ಲ. ಮಕ್ಕಳು ಓದ್ಸೋಕೆ ಇಷ್ಟು ಒದ್ದಾಡ್ತೀವಿ. ಕಾಯಿಲೆ ಸಾಲಗಳು ಬಂದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಇದೊಂದು ಮನುಷ್ಯನ ಜನ್ಮನ ಹಂಗೆ ಹಿಂಗೆ ಅಂತ ಪಾಪ ಸಾಕಷ್ಟು ಜನಗಳು ಮಾತಾಡ್ತಿರ್ತಾರೆ. ಯಾಕೆಂದರೆ ಅದನ್ನೇ ಹೇಳೋದು, ಈ ಭಗವಂತ ಎಲ್ಲ ಹಂಚ್ಕೊಂಡು ತಿನ್ನಿರಿ, ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀನಿ, ಹಂಚ್ಕೊಂಡು ತಿನ್ನಿರಿ ಅಂತ ಕೊಟ್ಟಿದ್ದಾನೆ. ಬಟ್ ಇವತ್ತು ಮನುಷ್ಯ ನಾನು, ನಂದು, ಸ್ವಾರ್ಥ, ಅವಂದೇನು ಅವಳದೇನು ಎಲ್ಲ ನನಗೇ ಬೇಕು, ಈ ಹೊಟ್ಟೆಗಿಚ್ಚು ಜಾಸ್ತಿ. 80% ಹೊಟ್ಟೆಗಿಚ್ಚು ಜಾಸ್ತಿ. ನಾನು, ನಂದು, ಅಹಂಕಾರ. ನಾನು ಕಷ್ಟದಲ್ಲಿದ್ದಾಗ ಅವ್ರ್ಯಾರು ಕೊಡಲಿಲ್ಲ, ಅವ್ರ್ಯಾರು ಸಹಾಯ ಮಾಡಲಿಲ್ಲ, ಅವ್ರ್ಯಾರು ಹೆಲ್ಪ್ ಮಾಡಲಿಲ್ಲ, ನಾನು ಅವ್ರಿಗೆ ಅಷ್ಟು ಮಾಡಿದೆ, ನಾನು ಇವರಿಗಿಷ್ಟು ಮಾಡಿದೆ, ಬಟ್ ನನಗ್ಯಾರೂ ಮಾಡಲಿಲ್ಲ ಅಂತಂದ್ಬಿಟ್ಟು ಅವರು ಮಾಡೋದಿಲ್ಲ. ಈ ರೀತಿ ಹೇಳ್ತಿದ್ದೀನಲ್ಲ, ಹಿಂಗಾಗ್ಬಿಟ್ಟು ಭಾಳ ಕಷ್ಟ. ಇವತ್ತು ಯಾರ್ಯಾರಿಗೂ ಬುದ್ಧಿ ಹೇಳೋ ಕಾಲನೇ ಇಲ್ಲ. ಮನೆಗಿರರೇ ಮಾತು ಕೇಳಲ್ಲ. ಹೆಂಡ್ತಿ ಮಕ್ಕಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ, ಗಂಡನಿಗೆ ಬುದ್ಧಿ ಹೇಳೋಕ್ಕಾಗಲ್ಲ.
ಮಕ್ಕಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಜೊತೆಯಲ್ಲಿರೋ ಅಣ್ಣ ತಮ್ಮ ಅಕ್ಕ ತಂಗಿಗಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಇನ್ನು ಬೇರೆಯವರಿಗೆಲ್ಲ ಹೇಳೋಕ್ಕಾಗುತ್ತಾ? ಯಾರ ಮಾತು ಕೇಳೋದಿಲ್ಲ 80%. ಎಲ್ಲ ನಾನು ನಂದು ಅಹಂಕಾರ ಅನ್ನೋದು ತುಂಬಿ ತುಳುಕ್ತೈತೆ. ಮೋಸ ಇವೆಲ್ಲ ಅನ್ನೋದು ಭಾಳ ಕಷ್ಟ ಈ ಕಲಿಯುಗದಲ್ಲಿ. ಹೇಳ್ತಾ ಇದ್ದೀವಲ್ಲ, ಭಗವಂತ ಭೂಮಿ ಮೇಲೆ ಹಂಚ್ಕೊಂಡು ತಿನ್ರಪ್ಪ ಅಂದರೆ ಇವತ್ತು ಮನುಷ್ಯ ಅದನ್ನು ಎಚ್ಚೆತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಿಂಗಾಗಿ ಎಷ್ಟೋ ಜನಗಳು ಮೈಂಡಲ್ಲಿ ನಿಜವಾಗ್ಲೂ ದೇವರಿದ್ದಾನ ಭೂಮಿ ಮೇಲೆ? ಯಾವ ದೇವರಿಲ್ಲ, ಯಾತೋದಿಲ್ಲ ರೀ. ಯಾವ ಮಂತ್ರ ಇಲ್ಲ, ಯಾವ ಪೂಜೆ ಪುನಸ್ಕಾರ ಇಲ್ಲ, ಯಾವ ಹೋಮ ಯಾತೋದಿಲ್ಲ. ನಾವು ಕಷ್ಟಪಡಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು ಅಂತ ಎಷ್ಟೋ ಜನಗಳು ಒಂದು ಮೈಂಡ್ ಸೆಟ್ ಬಂದುಬಿಟ್ಟಿದೆ ಆಲ್ರೆಡಿ. ಆ ದೇವಸ್ಥಾನಕ್ಕೆ ಹೋದ್ವಿ, ಈ ಪುಣ್ಯಕ್ಷೇತ್ರಗಳು ಹೋದ್ವಿ, ಆ ಮಂತ್ರ ಹೇಳಿದ್ವಿ, ಅಲ್ಲೇನೋ ಹೋಗಿ ಬರ್ರಿ, ಇಲ್ಲೇನೋ ಅಂದರು. ಆ ಜ್ಯೋತಿಷಿಗಳ ಹತ್ರ ಹೋದ್ವಿ, ಈ ಜ್ಯೋತಿಷಿಗಳ ಹತ್ರ ಹೋದ್ವಿ, ಅಲ್ಲೇನೋ ಇದು ಮಾಡಿ ಏನೂ ಆಗ್ತಾಯಿಲ್ಲ ರೀ ನಮಗೆ. ಎಲ್ಲ ಸುಳ್ಳು ಅಂತ ಆ ಥರ ಪಾಪ ಮೈಂಡ್ ಸೆಟ್ಗಳು ಬರ್ತಾ ಇದೆ. ಮುಂದೆ ಹೆಂಗೆ ಆಗುತ್ತೋ ಆ ಭಗವಂತನಿಗೇ ಗೊತ್ತು. ಎಷ್ಟೋ ಈ ರೀತಿ ಎಲ್ಲ ಹೆಚ್ಚಾಗಿ ದೇವರೇ ಇಲ್ಲ ಬಿಡು ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಬದುಕೋ ಕಾಲ ಬಂದ್ಬಿಟ್ಟಿದೆ. ನಮಸ್ಕಾರ.